18ನೇ ಶತಮಾನದ ಕೊಡಗಿನ ದಟ್ಟವಾದ ಮಂಜು ಮುಸುಕಿದ ಕಾಡುಗಳು. ಇಲ್ಲಿ ನಡೆದ ಒಂದು ರೋಮಾಂಚಕ ಹಾಗೂ ಅಷ್ಟೇ ದುರಂತಮಯವಾದ ಕಥೆಯನ್ನ ನಾವಿಂದು ನೋಡಲಿದ್ದೇವೆ. ತನ್ನ ಪೂರ್ವಜನ ಜಾಗವನ್ನ ಎಂಥದ್ದೇ ಪ್ರಬಲ ರಾಜನಾದ್ರೂ ಸರಿ ಬಿಟ್ಟುಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ನಿಂತ ಒಬ್ಬ ಸಾಮಾನ್ಯ ಮನುಷ್ಯನ ಛಲ ಕೊಡಗಿನ ಇತಿಹಾಸದಲ್ಲಿ ಒಂದು ಕರಾಳ ದಂತಕಥೆಯಾಗಿ ಹೇಗೆ ಮಾರ್ಪಟ್ಟು ಅನ್ನೋದೇ ಈ ಕಥೆಯ ತಿರುಳು. ಕಲ್ಪನೆ ಮಾಡ್ಕೊಳ್ಳಿ, ಮಡಿಕೇರಿ ಕೋಟೆ ಆಗ್ತಾನೆ ಮೈಸೂರು ಸುಲ್ತಾನರ ವಶವಾಗಿದೆ. ಆಗ ರಾಜ ದೊಡ್ಡ ವೀರರಾಜೇಂದ್ರನಿಗೆ ತನ್ನ ಶತ್ರುಗಳ ಕಣ್ಣಿಗೆ ಬೀಳದಂತೆ ತಲೆಮರೆಸಿಕೊಳ್ಳಲು ಒಂದು ರಹಸ್ಯ ತಾಣದ ಅವಶ್ಯಕತೆ ಇತ್ತು. ಆಗಲೇ ಆತನ ಕಣ್ಣಿಗೆ ಬಿದ್ದದ್ದು ಪರ್ವತಗಳ ಮಧ್ಯೆ ಯಾರಿಗೂ ಸುಲಭವಾಗಿ ಕಾಣದ ಕಗ್ಗತ್ತಿನರಿಂದ ಕೂಡಿದ ಯವಕಪಾಳಿ ಅನ್ನೋ ಗುಪ್ತಾರಣ್ಯ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ರಾಜ ಆಯ್ಕೆ ಮಾಡಿದ ಆ ಜಾಗ ಪುಳಿಯಂಡ ಕುಟುಂಬದ ಕೃಷಿ ಭೂಮಿಯಾಗಿತ್ತು. ಆ ಕುಟುಂಬದಲ್ಲಿ 5 ಜನ ಅಣ್ಣತಮ್ಮಂದಿರು. ಅವರಲ್ಲಿ 4 ರಾಜ ಕೊಟ್ಟ ಪರಿಹಾರ ತೆಗೆದುಕೊಂಡು ಭೂಮಿ ಬಿಟ್ಟುಕೊಳ್ಳಲು ಒಪ್ಕೊಳ್ತಾರೆ. ಆದ್ರೆ ಎಲ್ಲರಿಗಿಂತ ಕಿರಿಯವನಾದ ಕರಿಚ್ಚ ಮಾತ್ರ ಏನೇ ಆಗ್ಲಿ ನನ್ನ ಜನ್ಮಭೂಮಿಯನ್ನ ಬಿಟ್ಟುಕೊಳ್ಳಲಾಂಟೆ ಖಡಖಂಡಿತವಾಗಿ ನಿರಾಕರಿಸ್ತಾನೆ. ನೋಡಿ, ಇದು ಬರೀ ಒಂದು ಜಮೀನಿನ ಗಲಾಟೆ ಆಗಿರ್ಲಿಲ್ಲ. ಒಂದು ಕಡೆ ತನಗೆ ಅರಮನೆ ಕಟ್ಟಲು ಆ ಜಾಗ ಬೇಕೇ ಬೇಕು ಅಂತ ನಿಂತಿರೋ ಮಹಾಬಲಶಾಲಿ ರಾಜ ವೀರರಾಜೇಂದ್ರ, ಇನ್ನೊಂದು ಕಡೆ ತನ್ನ ಹಿರಿಯರ ಮಣ್ಣನ್ನ ಉಳಿಸ್ಕೊಳ್ಳೇಬೇಕು ಅಂತ ಕಲ್ಲಾಗಿ ನಿಂತಿದ್ದ ನಮ್ಮ ಕರಿಚ್ಚ. ಇದು ಅಕ್ಷರಶಃ ಒಂದು ಅತೀ ದೊಡ್ಡ ಶಕ್ತಿಗೂ ಹಾಗೂ ಅಚಲವಾದ ಛಲಕ್ಕೂ ನಡೆದ ಅತ್ಯಂತ ವೈಯಕ್ತಿಕ ಹೋರಾಟವಾಗಿತ್ತು. ಇಲ್ಲಿಂದ ಕರಿಚ್ಚನ ದಿನಚರಿ ಹೇಗಿತ್ತು ಗೊತ್ತಾ? ಅಕ್ಷರಶಃ ಒಂದು ಭೂತದ ತರಹ. ಹಗಲೊತ್ತು ಇಡೀ ಕಾಡಲ್ಲಿ ಯಾರಿಗೂ ಸಿಗದೆ ಬಚ್ಚಿಟ್ಕೊಂಡು ಮಲಗ್ತಿದ್ದ. ಸರಿಯಾಗಿ ಮಧ್ಯರಾತ್ರಿ ಆಗ್ತಿದ್ದ ಹಾಗೆ ಅರಮನೆ ಕಟ್ಟುತ್ತಿದ್ದ ಜಾಗದಲ್ಲಿದ್ದ ಒಂದು ದೊಡ್ಡ ಮಾವಿನ ಮರ ಹತ್ತಿ ಕೂರ್ತಿದ್ದ. ಬೆಳಗಾಗುವಷ್ಟರಲ್ಲಿ ಯಾರಿಗೂ ಸುಳಿವು ಕೊಡವೆ ಮರದಿಂದ ಮರಕ್ಕೆ ಹಾರಿ ತಪ್ಸ್ಕೊಳ್ತಿದ್ದ. ಇದೇ ಆತನ ನಿತ್ಯದ ಬಂಡಾಯದ ಕಥೆಯಾಗಿತ್ತು. ಕತ್ತಲಲ್ಲಿ ಆ ಮರದ ಕೊಂಬೆಯ ಮೇಲೆ ಕುಳಿತು ಸುಮ್ಮನಿರುತ್ತಿದ್ದನ? ಖಂಡಿತ ಇಲ್ಲ. ಮೇಲಿಂದ ಕೂತು ಮಹಾರಾಜನನ್ನೇ ಏಕವಚನದಲ್ಲಿ ಬೈಯೋದು, ಶಾಪ ಹಾಕೋದು ಶುರು ಮಾಡ್ತಿದ್ದ. ಪ್ರತಿದಿನ ರಾತ್ರಿ ಆ ಕಗ್ಗತ್ತಲಲ್ಲಿ ಇಡೀ ಅರಮನೆ ನಿರ್ಮಾಣದ ಜಾಗದಲ್ಲಿ ಕರಿಚ್ಚನ ಕೂಗು, ಅಣಕದ ಮಾತುಗಳು ಪ್ರತಿಧ್ವನಿಸ್ತಾ ಇತ್ತು. ಅರಮನೆಯ ಕಾವಲುಗಾರಿಗಂತೂ ಇದೊಂದು ತಲೆನೋವಿನ ವಿಷಯವಾಗಿತ್ತು. ಮರದ ಕೆಳಗೆ ಕಾವಲು ನಿಂತು ಹಿಡಿಯೋಣ ಅಂದ್ರೆ ಈತ ಬೆಳಗಾಗುವ ಮೊದಲೇ ಎತ್ತರದ ಕೊಂಬುಗಳ ಮೂಲಕವೇ ಹಾರಿ ಯಾರಿಗೂ ಸಿಗದೆ ಮಾಯವಾಗ್ತಿದ್ದ. ಎಷ್ಟೇ ಪ್ರಯತ್ನಪಟ್ರೂ ಕರಿಚ್ಚನನ್ನ ಹಿಡಿಯೋಕೆ ಆಗದೆ ಸೈನಿಕರು ಅಕ್ಷರಶಃ ಹತಾಶರಾಗ್ಬಿಟ್ಟಿದ್ರು. ಆಗ್ಲೇ ನೋಡಿ ಈ ಭೇಟೆಗೆ ಒಂದು ಹೊಸ ತಿರುವು ಸಿಗೋದು. ಹೇಗಾದರೂ ಮಾಡಿ ಈ ಕರಿಚ್ಚನನ್ನ ಹಿಡಿಯಲೇಬೇಕು ಅಂತ ನಿರ್ಧರಿಸಿ ಮಲಬಾರ್ ಕಡೆಯಿಂದ 2 ಕಪ್ಲರನ್ನ ಕರೆಸಲಾಯಿತು. ಕತ್ತಲಿನಲ್ಲಿ ಸಣ್ಣ ಶಬ್ದವೂ ಇಲ್ಲದೆ ಭೇಟೆಯಾಡೋದ್ರಲ್ಲಿ ಇವರು ನಿಸ್ಸೀಮರು. ಇವರ ಪ್ರವೇಶದೊಂದಿಗೆ ಇಡೀ ವಾತಾವರಣದಲ್ಲಿ ಒಂದು ರೀತಿಯ ಭಯಾನಕ ಮೌನ ಆವರಿಸಿಕೊಂಡಿತ್ತು. ಆ ರಾತ್ರಿ ಹೆಣೆದ ಬಲೆ ಎಷ್ಟು ಕರಾರುವಾಗಿತ್ತಂದ್ರೆ ತಲೆಯಿಂದ ಕಾಲಿನವರೆಗೂ ಕಪ್ಪ ಕಂಬಳಿ ಹೊದ್ದುಕೊಂಡು ಮರದ ಬುಡದಲ್ಲಿ ಉಸಿರು ಬಿಗಿ ಹಿಡಿದು ಆ ಕಪ್ಲರು ಕಾಯ್ತಾ ಕೂತಿದ್ರು. ಮೇಲಿರುವ ಕರಿಚ್ಚನಿಗೆ ಕೆಳಗೆ ಏನಾಗ್ತಿದೆ ಅನ್ನೋದರ ಸಣ್ಣ ಸುಳಿವೂ ಇರಲಿಲ್ಲ. ಆ ಕಗ್ಗತ್ತಲಲ್ಲಿ ನಡೆದ ಆ ಕಾರ್ಯಾಚರಣೆಯನ್ನು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ಮನ್ನುತ್ತೆ. ಮತ್ತು ಕೊನೆಗೂ ಆ ಭಯಾನಕ ಕ್ಷಣ ಬಂದೇ ಬಿಡ್ತು. ಮರದ ಮೇಲಿದ್ದ ಕರಿಚ್ಚನನ್ನ ಆ ಕಪ್ಲರು ಏಕಾಏಕಿ ಎಳೆದು ಉಸಿರುಗಟ್ಟಿಸುವ ಹಾಗೆ ಆ ಕಪ್ಪು ಕಂಬಳಿಗಳಿಂದ ಸುತ್ತಿ ಬಂಧಿಸ್ಬಿಟ್ರು. ಎಷ್ಟೇ ಹೋರಾಡಿದ್ರೂ ಅಂದು ಆತನ ಸ್ವಾತಂತ್ರ್ಯ ಆ ಕಗ್ಗತ್ತಲಿನಲ್ಲಿ ಅಂತ್ಯವಾಗಿತ್ತು. ಮರುದಿನ 4 ನಾಡು ಅರಮನೆಯಲ್ಲಿ ಬೆಳಗಾಯಿತು. ರಾತ್ರಿ ಬಂಧಿತನಾಗಿದ್ದ ಆ ಒಂಟಿ ಬಂಡಾಯಗಾರನನ್ನ ಕೋಪದಿಂದ ರೊಚ್ಚಿಗೆದ್ದಿದ್ದ ಮಹಾರಾಜನ ಮುಂದೆ ಎಳೆದು ತರಲಾಯಿತು. ಆ ಕ್ಷಣದಲ್ಲಿ ಅಲ್ಲಿನ ವಾತಾವರಣ ಎಷ್ಟು ಗಂಭೀರವಾಗಿತ್ತಂದ್ರೆ ಅಲ್ಲಿ ಒಂದು ಸೂಜಿ ಬಿದ್ರೂ ಸದ್ದು ಕೇಳಿಸುವಂತಿತ್ತು. ಆದರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಕರಿಚ್ಚನ ಧೈರ್ಯ ಸ್ವಲ್ಪವೂ ಕೂಗಿರ್ಲಿಲ್ಲ. ತಾನು ಬಂದಿಯಾಗಿದ್ದೀನಿ, ಇನ್ನೇನೋ ಸಾವು ಖಚಿತ ಅಂತ ಗೊತ್ತಿದ್ರೂ ಆ ನಿರ್ಭೀತ ಮನುಷ್ಯ ನೇರವಾಗಿ ರಾಜನ ಕಣ್ಣಿಗೆ ಕಣ್ಣಿಟ್ಟು ತನ್ನ ಬೈಗುಳುಗಳನ್ನು ಮುಂದುವರಿಸಿದ್ದ. ಆತನ ಆ ಅಚಲವಾದ ಸ್ವಾಭಿಮಾನ ನೋಡಿ ಅಲ್ಲಿದ್ದವರೆಲ್ಲ ದಂಗಾಗೋಗಿದ್ರು. ಇದನ್ನ ಕಂಡು ರಾಜನ ಕೋಪ ನೆತ್ತಿಗೇರಿತು. ಅದೆಷ್ಟು ಕೋಪ ಅಂದ್ರೆ ಆತ ಒಂದು ಅತ್ಯಂತ ಕ್ರೂರವಾದ ಆದೇಶ ಹೊರಡಿಸಿದ. ತನ್ನ ಮಾತಿಗೆ ಮಣಿಯದ ಈ ಬಂಡಾಯಗಾರನನ್ನ ರಾಜಮನೆತನದ ದೈತ್ಯ ಆನೆಯ ಕಾಲುಗಳಿಗೆ ಕಟ್ಟುವಂತೆ ಫರ್ಮಾನಾಯಿತು. ಆ ಶಿಕ್ಷೆಯ ಬಗ್ಗೆ ಯೋಚಿಸಿದ್ರೆ ಎಂಥವರ ಎದೆಯೋ ಒಮ್ಮೆ ನಡುಗುತ್ತದೆ. ಭಾರೀ ಗಾತ್ರದ ಆನೆ ಆತನನ್ನು ಎಳೆದುಕೊಂಡು ಅರಮನೆಯ ಸುತ್ತಲೂ ಶುರು ಮಾಡಿತು. ಅದರ ಭೀಕರತೆ ಎಷ್ಟಿತ್ತಂದ್ರೆ ನೆಲದ ಮೇಲೆ ಎಳೆದಾಡಲ್ಪಡುವ ಆಗ್ತಿದ್ದ ಆ ಅತೀವ ಯಾತನೆಯಲ್ಲೂ ಕೂಡ ಮೊದಲ ಸುತ್ತಿನಲ್ಲಿ ಕರಿಚ್ಚನ ಆಕ್ರೋಶದ ಕೂಗು ಮತ್ತು ನಿಂದನೆಗಳು ಆ ಅರಮನೆಯ ಆವರಣದಲ್ಲಿ ಪ್ರತಿಧ್ವನಿಸ್ತಾನೇ ಇತ್ತು. ಆದರೆ ಆನೆಯು 3ನೇ ಸುತ್ತು ಪೂರ್ಣಗೊಳಿಸುವ ಹೊತ್ತಿಗೆ ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಸ್ತಬ್ಧವಾಯಿತು.
ತನ್ನ ಪೂರ್ವಜರ ಮಣ್ಣಿಗಾಗಿ ತನ್ನ ನೆಲಕ್ಕಾಗಿ ಒಂಟಿಯಾಗಿ ನಿಂತಿದ್ದ ಆ ಧೀರ ರಕ್ಷಕ ಅತ್ಯಂತ ದುರಂತ ರೀತಿಯಲ್ಲಿ ತನ್ನ ಪ್ರಾಣವನ್ನ ಕಳಕೊಂಡಿದ್ದ. ಮುಂದೆ 1791ರಲ್ಲಿ ನಾಲ್ಕುನಾಡು ಅರಮನೆಯ ನಿರ್ಮಾಣವಂತೂ ಪೂರ್ಣಗೊಂಡಿತು. ಆದರೆ ಇಂದಿಗೂ ಆ ಯುವಕಪಾಡಿಯ ಜನ ಏನಂತಾರೆ ಗೊತ್ತಾ? ಆತನ ಅತೃಪ್ತ ಆತ್ಮ ಇವತ್ತಿಗೂ ಆ ಅರಮನೆಯ ಮಂಜು ಮುಸುಕಿದ ಆವರಣದಲ್ಲಿ ಅಲಿಯುತ್ತಿದೆಯಂತೆ. ನಿಜಕ್ಕೂ ಈ ಕರಾಳ ದಂತಕತೆ ನಮ್ಮನ್ನ ಕಾಡದೇ ಇರಲಾರ್ದು ಅಲ್ವಾ? ಇತಿಹಾಸದ ಇಂಥ ಎಷ್ಟೋ ರಹಸ್ಯಗಳು ಇನ್ನೂ ಮರೆಯಾಗಿವೆ. ಅವುಗಳನ್ನ ಅರಿಯುವ ಪ್ರಯತ್ನವನ್ನ ನಾವು ಹೀಗೆಯೇ ಮುಂದುವರಿಸೋಣ.